ಕರ್ನಾಟಕದ ಹೆಮ್ಮೆ, ಜಗತ್ಪ್ರಸಿದ್ಧಿ ಹಂಪಿಯ ಕಲ್ಲಿನ ರಥ ಮತ್ತು ಅದ್ಭುತ ವಾಸ್ತುಶಿಲ್ಪಗಳನ್ನು ಕಣ್ತುಂಬಿಕೊಂಡ ನಂತರ ನಮ್ಮ ಇಂದಿನ ಪಯಣ ಹೊರಟಿರೋದು ಕಾಲವೇ ಅಚ್ಚರಿಯಿಂದ ನಿಂತು ನೋಡುವಂತಹ ಮತ್ತೊಂದು ವಿಸ್ಮಯ ಲೋಕದ ಕಡೆಗೆ. ತುಂಗಭದ್ರಾ ನದಿಯ ಮಡಿಲಲ್ಲಿ ಅಡಗಿರುವ ಈ ತಾಣ ಕೇವಲ ಹಂಪಿಯ ಎದುರು ದಡದಲ್ಲಿರುವ ಒಂದು ಊರಲ್ಲ, ಬದಲಾಗಿ ಇತಿಹಾಸ ಮತ್ತು ಪುರಾಣಗಳೆರಡು ಒಂದೇ ವೇದಿಕೆಯಲ್ಲಿ ಜೀವಂತವಾಗಿರುವ ಅಪರೂಪದ ಪುಣ್ಯಭೂಮಿ. ಅದೇ ನಮ್ಮ ಹೆಮ್ಮೆಯ ಆನೆಗುಂದಿ. ಭವ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಮೊಟ್ಟ ಮೊದಲ ರಾಜಧಾನಿಯಾಗಿದ್ದು ಇದೇ ಆನೆಗುಂದಿ. ಅಷ್ಟೇ ಅಲ್ಲ, ಇದು ಕೇವಲ ರಾಜ ಮಹಾರಾಜರ ಕಥೆಯಲ್ಲ, ತ್ರೇತಾಯುಗದ ರಾಮಾಯಣದಲ್ಲಿ ಬರುವ ಸುಗ್ರೀವ ವಾನರ ಸಾಮ್ರಾಜ್ಯ ಕಿಷ್ಕಿಂಧೆ ಕೂಡ ಇದೇ ನೆಲದಲ್ಲಿತ್ತು ಅನ್ನೋದು ಈ ಮಣ್ಣಿನ ಹೆಮ್ಮೆ. ಇಲ್ಲಿನ ಪ್ರಕೃತಿಯಂತೂ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ. ವಿಜ್ಞಾನದ ಗ್ರಾವಿಟೇಷನಲ್ ಫೋರ್ಸ್ ನಿಯಮಗಳನ್ನೇ ಅಣುಕಿಸುವಂತೆ ಒಂದರ ಮೇಲೊಂದು ನಿಂತಿರುವ ಬೃಹತ್ ಬಂಡೆಗಳು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಇದರ ಜೊತೆಗೆ ಸಾವಿರಾರು ವರ್ಷಗಳ ಹಿಂದಿನ ಮನುಷ್ಯರ ಬದುಕನ್ನು ಕಣ್ಣಿಗೆ ಕಟ್ಟುವಂತೆ ಹೇಳುವ ಶಿಲಾಯುಗದ ಕೇವ್ ಪೇಂಟಿಂಗ್ಸ್ ಇಲ್ಲಿನ ರಹಸ್ಯಗಳನ್ನು ಬಿಚ್ಚಿಡುತ್ತವೆ. ಒಟ್ಟಿನಲ್ಲಿ ಈ ನೆಲದ ಕಲ್ಲಿನಲ್ಲೂ ಕಥೆ ಇದೆ, ಮಣ್ಣಿನಲ್ಲೂ ಪುರಾಣವಿದೆ. ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಎಂದಿಗೂ ಮರೆಯಲಾಗದ ಪೌರಾಣಿಕ ರಹಸ್ಯಗಳನ್ನು ಭೇದಿಸಲು ನೀವು ಸಿದ್ಧರಿದ್ದೀರಾ? ಹಾಗಿದ್ರೆ ಬನ್ನಿ, ಆನೆಗುಂದಿಯ ಈ ರೋಮಾಂಚಕ ಪಯಣವನ್ನು ಶುರು ಮಾಡೋಣ. ಆನೆಗುಂದಿಯ ವಿಸ್ಮಯಗಳತ್ತ ನಮ್ಮ ಅನ್ವೇಷಣೆಯ ಮೊದಲ ಹೆಜ್ಜೆ ಮೂಡಿದ್ದು ಮುಗಿಲೆತ್ತರಕ್ಕೆ ಚಾಚಿಕೊಂಡಿರುವ ಈ ಅಂಜನಾದ್ರಿಯ ಮಡಿಲಿಗೆ. ಬೆಟ್ಟದ ತುದಿಯಲ್ಲಿರುವ ಮಾರುತಿಯ ದರ್ಶನಕ್ಕೆ ಈ ಕಲ್ಲಿನ ಮೆಟ್ಟಲುಗಳೇ ದಾರಿ. ಹೆಜ್ಜೆ ಹೆಜ್ಜೆಗೂ ಕಣ್ಮನ ಸೆಳೆಯುವ ಪ್ರಕೃತಿಯ ಚೆಲುವು. ಭಕ್ತರ ಕಂಠದಿಂದ ಮುಳುಗುವ ಜೈ ಶ್ರೀರಾಮ್ ಘೋಷಣೆಗಳು ನಮ್ಮ ಮೈಮನಗಳ ಆಯಾಸವನ್ನು ಮಂತ್ರಮುಗ್ಧವಾಗಿ ಅಳಿಸುತ್ತದೆ. ಇಲ್ಲಿ ಬರ್ತೀನಿಯಾ? ಬನ್ನಿ ಬನ್ನಿ. ಇದು ಬರೀ ಕಲ್ಲು ಬಂಡೆಗಳ ಗುಡಿಯಲ್ಲ, ತ್ರೇತಾಯುಗದ ಭಕ್ತಿ ಮತ್ತು ಶಕ್ತಿಗಳ ಉಸಿರನ್ನು ಇಂದಿಗೂ ಗೌಪ್ಯವಾಗಿಟ್ಟುಕೊಂಡಿರುವ ಇಡೀ ಜಗತ್ತೇ ಬೆರಗನ್ನು ನೋಡುವ ಪರಮ ಪವಿತ್ರ ಪುಣ್ಯಭೂಮಿ. ಇಲ್ಲಿನ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳುವುದೇ ಜೀವನದ ಒಂದು ಅದ್ಭುತ ಅನುಭವ. ಮುಂಜಾನೆಯ ಆಗಸ ಸಂಪೂರ್ಣ ಕೇಸರಿ ರಂಗಾಗಿ ತಿರುಗಿ ಆ ಸುವರ್ಣ ಕಿರಣಗಳು ಈ ಪ್ರಾಚೀನ ಬಂಡೆಗಳನ್ನು ಸ್ಪರ್ಶಿಸುವ ಆ ಕ್ಷಣ ಕಾಲಚಕ್ರ ಇಲ್ಲೇ
ಇದೇ ಗಳಿಗೆಗೆ ಸ್ತಬ್ಧವಾಗಬಾರದೆ ಎನಿಸುವಷ್ಟು ಮೋಹಕವಾಗಿರುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ವಾನರ ಶ್ರೇಷ್ಠ ಹನುಮಂತನು ಜನಿಸಿದ ಪುಣ್ಯಭೂಮಿ ಇದಾಗಿದೆ. ಆತನ ತಾಯಿ ಅಂಜನಾದೇವಿಯು ಮಗುವಿಗಾಗಿ ಇಲ್ಲಿಯೇ ಕಠಿಣ ತಪಸ್ಸು ಆಚರಿಸಿದ ಕಾರಣಕ್ಕಾಗಿ ಅಂಜನಾದ್ರಿ ಎಂಬ ಹೆಸರು ಬಂದಿದೆ. ಜೈ ಶ್ರೀರಾಮ್ ಎಲ್ರಿಗೂ. ಇವತ್ತು ನಾವು ಅಂಜನಾದ್ರಿ ಬೆಟ್ಟದಲ್ಲಿದ್ದೀವಿ. ಇದು ಶ್ರೀ ಹನುಮಂತನವರ ಜನ್ಮಸ್ಥಳ ಅಂತಲೇ ಹೇಳ್ತಾರೆ. ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಒಂದು ಒಳ್ಳೆ ಕಾಮ್ ಇರುವಂಥ ಪ್ಲೇಸು. ಮತ್ತು ಬೆಳಗ್ಗೆ ಹೊತ್ತು ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಇದು ನಾವೇನು ವಿಸಿಟ್ ಮಾಡಿದ್ವಿ ಅರ್ಲಿ ಮಾರ್ನಿಂಗ್ ಸನ್ರೈಸಿಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಲ್ಲಿ 2 ರೀಸನ್ ಇದೆ. ಒಂದು, ವೆದರು ತುಂಬ ಕಾಮ್ ಆಗಿರುತ್ತೆ ಮತ್ತು ತುಂಬ ತಣ್ಣಗಿರುತ್ತೆ. ಸೊ ಒಂದು 575 ಮೆಟ್ಲು ಹತ್ತಿ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಮೋರೋವರ್ ನಿಮಗೆ ತುಂಬ ಈಸಿಯಾಗಿ ನೀವು ಕ್ಲೈಮ್ ಮಾಡ್ಬೋದು. ಒಂದು 575ರಿಂದ 600 ಮೆಟ್ಲಿದೆ ಅಂತ ಹೇಳ್ತಾರೆ. ಸೊ 575 ಅಂತ ಎಲ್ಲೋ ಒಂದು ಕಡೆ ನೋಟ್ ಮಾಡಿದ್ದ ನೋಡಿದ್ವಿ. ಸೊ 575 ಸ್ಟೆಪ್ಸ್ ಇದೆ. ಅದಾದಮೇಲೆ ದೇವಸ್ಥಾನದಷ್ಟೇ ತುಂಬ ಅದ್ಭುತವಾಗಿರೋದು ಇನ್ನೊಂದು ಜಾಗ ಇಲ್ಲಿ ಅಂತಂದರೆ ಕಂಪ್ಲೀಟ್ 360 ಡಿಗ್ರಿ ವ್ಯೂ. ನಾವೇನು ದೇವಸ್ಥಾನ ನೋಡ್ತೀವಿ ಫುಲ್ ಕಂಪ್ಲೀಟು ಒಂದು ಹಸಿರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪ್ಯಾಡಿ ಫೀಲ್ಡ್ ಆಗಿರ್ಬೋದು, ಈ ತೆಂಗಿನ ಮರಗಳಾಗಿರ್ಬೋದು. ಅದಾದಮೇಲೆ ತಿರ್ಗಿ ನಿಮಗೆ ಹಂಪಿ ಅಂತಲೇ ಮೇಯ್ನ್ ನೋಡಿದ್ರೆ ಈ ಕಂಪ್ಲೀಟ್ ಬಂಡೆಗಳು, ಬೆಟ್ಟ ಗುಡ್ಡ ಏನು ನೋಡ್ತೀರಾ, ಸೊ ಅದು ಒಂದು ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ರಜೆ ಮಾಡಿರ್ತೀವಿ ಮತ್ತೆ ನಾನಂತ ನಾವಂತ ನೀನು ಕೂಡ ಮಾಡಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಸುಗ್ರೀವ ಗುಹೆ. ಇಲ್ಲಿಗೆ ನಮ್ಮ ಗಾಡಿಗಳು ಸ್ವಲ್ಪ ದೂರ ಮಾತ್ರ ಹೋಗುತ್ತೆ. ಅಂದರೆ ತುಂಗಾಭದ್ರಾ ನದಿಯ ದಡಕ್ಕೆ ಮಾತ್ರ ಹೋಗುತ್ತೆ. ಅದನ್ನು ಅಲ್ಲೇ ಪಾರ್ಕ್ ಮಾಡಿ ಒಂದು ಚಿಕ್ಕ ವಾಟರ್ ಕ್ರಾಸಿಂಗ್ ಮಾಡಬೇಕಾಗುತ್ತೆ. ನದಿನ ದಾಟಿ ನಾವು ಹೋದರೆ ಸುಗ್ರೀವ ಗುಹೆನ ತಲುಪಬಹುದು. ಸುಗ್ರೀವ ಗುಹೆಯ ಪುರಾಣ ಹೀಗಿದೆ. ರಾವಣನು ಸೀತಾಮಾತೆಯನ್ನು
ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋಗುವಾಗ ದಾರಿಯಲ್ಲಿ ಆಕೆಯು ತನ್ನ ಕೆಲವು ಆಭರಣಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಎಸೆಯುತ್ತಾಳೆ. ಆ ಬಟ್ಟೆಯ ಗಂಟು ಕಿಷ್ಕಿಂಧೆಯ ಬಳಿ ಬೀಳುತ್ತದೆ. ಆಗ ಅದನ್ನು ನೋಡಿದ ಸುಗ್ರೀವನು ಆಭರಣಗಳನ್ನು ತಂದು ಇದೇ ಗುಹೆಯಲ್ಲಿ ಭದ್ರವಾಗಿ ಬಚ್ಚಿಡುತ್ತಾರೆ. ಸಾವಿರಾರು ವರ್ಷಗಳ ಮನುಷ್ಯರ ಅಸ್ತಿತ್ವದ ಗುರುತಾಗಿ ಉಳಿದಿರುವುದು ಕೇವ್ ಪೇಂಟಿಂಗ್ಸ್. ಆನೆಗುಂದಿಯ ಕೆಲವು ಜಾಗಗಳಲ್ಲಿ ನಾವು ಇದರ ಅಸ್ತಿತ್ವದ ದಾಖಲೆಗಳನ್ನು ಗಮನಿಸಬಹುದು. ಭಾರತದ 5 ಪರಮ ಪವಿತ್ರ ಸರೋವರಗಳಲ್ಲಿ ಒಂದಾದದ್ದು ಪಂಪ ಸರೋವರ. ಇದು ಕೇವಲ ನೀರು ತುಂಬಿದ ಕೊಳವಲ್ಲ, ಸಾವಿರಾರು ವರ್ಷಗಳ ಕಾಯುವಿಕೆ ಮತ್ತು ಭಕ್ತಿಗೆ ಸಾಕ್ಷಿಯಾದ ಕನ್ನಡಿ. ತನ್ನ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ದಶಕಗಳ ಕಾಲ ಎದುರುವಿಕೆಯಿಂದ ಕಾಯುತ್ತಾ ಕುಳಿತಿದ್ದ ಶಬರಿ ಮಾತೆಯ ನಿಷ್ಕಲ್ಮಶ ಭಕ್ತಿಯ ಅಲೆಗಳು ಇಂದಿಗೂ ಈ ನೀರಿನಲ್ಲಿ ಸ್ಪಂದಿಸುತ್ತವೆ. ಈ ಸರೋವರದ ಸುತ್ತಲೂ ಕಾವಲು ನಿಂತಂತೆ ಭಾಸವಾಗುವ ಬೃಹತ್ ಬಂಡೆಗಳು ಈ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲುತ್ತದೆ. ಬನ್ನಿ, ಇತಿಹಾಸ ಮತ್ತು ಭಕ್ತಿ ಎರಡು ಬೆಸೆದುಕೊಂಡಿರುವ ಪಂಪ ಸರೋವರದ ಈ ಸುಂದರ ದೃಶ್ಯ ಕಾವ್ಯದಲ್ಲಿ ನಾವು ಒಂದಾಗೋಣ. ಪಾರ್ವತಿ ದೇವಿಯು ಪಂಪ ಎಂಬ ಹೆಸರಿನಲ್ಲಿ ಪರಶಿವನಿಗಾಗಿ ಕಠಿಣ ತಪಸ್ಸು ಮಾಡಿದ ಪುಣ್ಯ ಜಲವಿದು. ಇಂಡಿಯಾದಲ್ಲಿ ನೀವು ನೋಡಿರ್ಬೋದು 5 ಸರೋವರ: ನಾರಾಯಣ ಸರೋವರ, ಬಿಂದು ಸರೋವರ, ಮಾನಸ ಸರೋವರ, ಒಂದು ಪಂಪಾ ಸರೋವರ. ಈ ಕರ್ನಾಟಕದಲ್ಲಿ ಇರೋದು ಇದೊಂದು ಪಂಪಾ ಸರೋವರ. ಪಾರ್ವತಿ ದೇವಿ ಈಶ್ವರ ಸಲ ತಪಸ್ಸು ಮಾಡಿದಾಗ ಈಶ್ವರನ ಹೊಲಿಸ್ಕೊಂಡಾಗ ಇದು ಪಂಪಾ ಕ್ಷೇತ್ರ ಆಗುತ್ತೆ. ಇಂಡಿಯಾದಲ್ಲಿ 4 ಸರೋವರದಲ್ಲಿ 1 ಸರೋವರ ಇದು ಒಂದಾಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಏನಂದರೆ ರಾಜಸ್ಥಾನ, ಬಿಹಾರ, ಒರಿಸ್ಸಾ, ಪಶ್ಚಿಮ ಬಂಗಾಳದಿಂದ ಈ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಯಾಕಂದರೆ ಸತ್ಯಯುಗದಲ್ಲಿ ಪಾರ್ವತಿ ದೇವಿ ತಪಸ್ಸು ಮಾಡಿರ್ತಕ್ಕಂಥ ಒಂದು ಸ್ಥಳವಾದರೆ ತ್ರೇತಾಯುಗದಲ್ಲಿ ಈ ಒಂದು ಸ್ಥಳದಲ್ಲಿ ಕಿಷ್ಕಿಂಧ ನಗರ ಅಂತ ಆಗ್ತದೆ. ಅಂದರೆ ಶಬರಿ ಕಾದಿರ್ತಕ್ಕಂಥ ಒಂದು ಜಾಗ. ಈ ಒಂದು ಸ್ಥಳದಲ್ಲಿ ಇದೇ ಒಂದು ಶಬರಿ ಕಾದಿರ್ತಕ್ಕಂಥ ಒಂದು ಸ್ಥಳ ರಾಮನ ಸಲೆಗೆ ಶಬರಿ ಗುಹೆ. ಇಲ್ಲಿ ಶಬರಿ ರಾಮನ ಸಲೆಗೆ 13 ವರ್ಷ ಇಲ್ಲಿ ಒಂದು ಆಕೆ ಕಾಯ್ತಾ ಕೂರ್ತಿರ್ತಾಳೆ. ಕಿಷ್ಕಿಂಧ ನಗರ ಅಂದರೆ ತ್ರೇತಾಯುಗದಲ್ಲಿ ಇದು ಕಿಷ್ಕಿಂಧ ನಗರ ಆಗಿರುತ್ತೆ. ಯಾಕಂದರೆ ರಾಮನ ಆವಾಗ ಇಲ್ಲಿ ಬಂದಿರತಕ್ಕಂಥ ಒಂದು ಸ್ಥಳವಾಗಿದ್ದು ಇದು ಕೇವಲ ಕಲ್ಲುಗಳು ಒಪ್ಪದ ರಚನೆಯಲ್ಲ, ಬದಲಾಗಿ ರಾಮಾಯಣದ ಪ್ರಮುಖ ಘಟ್ಟವೊಂದಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವ ಪೌರಾಣಿಕ ತಾಣ. ನೋಡಿದ್ರಾ ಚಿರತೆ ಕರಡಿ ಎಲ್ಲ ಬರೋದು? ಮೊನ್ನೆ ತಂದಿದ್ದಾರಲ್ಲ, ಹೌದಾ? ಹೌದಾ? ಡೈಲಿ ಚಿರತೆ ಚಿರತೆ ಡೈಲಿ ಇಲ್ಲ, ಅಲ್ಲೇ ಕುಂದಿರ್ತದ. ಹೊಟ್ಟೆ ಹಸುವಾಗನೆ ನಾಯಿ ತಿಲ್ಲಕ್ ಬರ್ತದೆ. ಅದಕ್ಕೆ ನೋಡಿ ಇದೆಲ್ಲ ಗ್ರಿಲ್ ಕ್ಯಾಮರಾದಲ್ಲಿ ಬರೋದೆಲ್ಲ ಊಟ ಮಾಡೋದಾ? ಮೇವು ರೆಡಿ ಆಗಿದೆ. ತಡಿ, ಏನಿದು? ನಾನು ನೆನ್ನೆ ಇದು ನೀನು ಹೆಂಗ್ ಪ್ರಿಪೇರ್ ಮಾಡಿದೆ ಅಂತ ನೋಡಿಲ್ಲ. ನಾನು ಸ್ನಾನ ಮಾಡಕ್ ಹೋದಾಗ ನಿಂತಾನೆ. ಅಲ್ಲ, ಇದೇನಿದೆ ಹಾಕಿರೋದು? ಕರ್ಡು, ಸೆಟ್ ಕರ್ಡು, ಆಮೇಲೆ ಸಾಲ್ಟು, ಪೆಪ್ಪರು, ಕುಕ್ಕುಂಬರು, ಕ್ಯಾರೆಟ್, ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರು. ಇದೇನೋ ಅಷ್ಟು ಈಸಿ ಅಲ್ಲ. ಸೌತೆಕಾಯಿ, ಒಂದು ಸೌತೆಕಾಯಿ 25 ರೂಪಾಯಿ ಕೊಟ್ಟು ತಂದಿರೋದು. 25 ರೂಪಾಯಿ ಸೌತೆಕಾಯಿ ನೋ, ಅಷ್ಟೇ.
ಕಾಸ್ಟ್ಲಿ ಸೌತೆಕಾಯಿ. ಈ ಕ್ಯಾಂಪಿಂಗಲ್ಲಿ ಆ್ಯಕ್ಚುಲಿ ಹೆಂಗೆ ನೋಡಿದ್ರೆ ಈ ಟ್ರಿಪ್ಪಲ್ಲಿ ಕಾಸ್ಟ್ಲಿ ಸೌತೆಕಾಯಿ ಜೊತೆಗೆ ಕಾಸ್ಟ್ಲಿ ಸ್ನಾನ ನೀನು ಮಾಡಿದ್ದು 250 ರೂಪೀಸು ಬರೀ ಸ್ನಾನ. ಬಾ 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 ನೋಡು ಚೆನ್ನಾಗಿದೆಯಾ? ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಗೊತ್ತಾಯ್ತು. ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾರೆ ಅಷ್ಟೇ, ಸಾಸಿವೆ. ಹಂಗೆ ತಿನ್ಬೇಕು. ಪಂಪಾ ಸರೋವರದ ದೈವಿಕ ಪ್ರಶಾಂತತೆಯಿಂದ ಹೊರಬಂದ ನಮ್ಮ ಹೆಜ್ಜೆಗಳು ಈಗ ಸಾಗುತ್ತಿರುವುದು ಕಲ್ಲಿನ ಕೋಟೆಗಳ ನಡುವೆ ಅಡಗಿರುವ ಮತ್ತೊಂದು ವಿಸ್ಮಯದ ಕಡೆಗೆ. ಹಂಪಿಯ ಭವ್ಯ ಇತಿಹಾಸವನ್ನು ನೋಡಿದ್ದೀರಿ, ಆನೆಗುಂದಿಯ ಪೌರಾಣಿಕ ಕಥೆಗಳನ್ನು ಕೇಳಿದ್ದೀರಿ. ಆದರೆ ಈಗ ನಾವು ನೋಡ ಹೊರಟಿರುವುದು ಕೇವಲ 100 ವರ್ಷಗಳ ಇತಿಹಾಸವಲ್ಲ, ಸಾವಿರಾರು ವರ್ಷಗಳ ಹಿಂದೆ ಮನುಕುಲ ಆರಂಭಿಕ ಹೆಜ್ಜೆ ಗುರುತುಗಳನ್ನು. ಯಾವ್ದನ್ನಿದ್ದಿದೆಯೋ ಆನೆಗುಂದಿ ರಾಜರದ? ಆನೆಗೊಂದು ರಾಜರದು. ಹಾಂ, ಎಲ್ಲ ಗದ್ದೆ ಅವ್ರದ್ದೇನಾ? ಹೌದಮ್ಮ, ಹೊಸ ಅವ್ರದ್ದೇ. ಇದು ರೌಂಡ್ ಫೆನ್ಸಿಂಗ್ ಮಾಡ್ಸ್ಯಾನ, ಅದೆಲ್ಲ ಅವ್ರದ್ದೇ. ಅವ್ರದ್ದೇನಾ? ಇವಾಗ ಇದಾರ ರಾಜರು? ರಾಜರು ಅವರು ವಂಶಸ್ತ್ರ ಇದಾರ. ಹಾಂ. ನಿಮ್ದು ಯಾವ ಊರು? ತುಮಕೂರು. ಹಾಂ, ಬರ್ತಾರ ಭಾಳ ಜನ ಬರ್ತಾರಾ? ಬಂದಾರ ತುಮಕೂರವ್ರು ಬಂದಾರ. ಹಾಂ. ಇಲ್ಲೇ ಕಾಲ್ ಬರ್ತಾವ, ನಿಧಾನ ಬರ್ರಿ. ಹಾಂ ಹಾಂ. ಮುಂಚೆ ಬಿಡ್ತಿರ್ಲಿಲ್ಲ ಜನನ? ಇಲ್ಲ ಬಿಡ್ತಿದ್ದಿಲ್ಲ. ಎಷ್ಟು ದಿನದಿಂದ? ಈಗ ಒಂದು 8 ವರ್ಷ ಆತು ಬಿಡಾಕತ್ತೀರ. ಹೌದಾ? ಅದಕ್ಕೆ ನಮ್ಮ ಮೊದಲಿಲ್ಲ. ಹಾಂ ಹಾಂ ಹಾಂ. ಈಗ ಇಲ್ಲಿ ಎಲ್ಲರೂ ಗದ್ದೆ ಮಾಡಿದಿರಲ್ಲ? ಬರೇ ಗದ್ದೆ ಮಾಡ್ಯಾರಪ್ಪ ಈಗ. ಬರೇ ಗದ್ದೆ ಅಲ್ಲ? ಮೊದಲು ಈ ಕಡ್ಲಿ ಬೆಳಿಲಾರ್ದಂಗೆ ಆತು. ಹಾಂ, ಕಡಲೆ ಜಾಸ್ತಿ ಇದ್ದ ನಿಮ್ಮ ಕಡೆ? ಕಡ್ಲಿ ಭಾಳ ಇತ್ತು ಅವಾಗ. ಹಾಂ. 1 ಎಕರೆಗೆ 50 ಚೀಲ ಆಗ್ತಿತ್ತು. ಹಾಂ. ಈಗ ಬರೀ ಎಲ್ಲ ಗದ್ದೆ. ಇಲ್ಲಮ್ಮ, ಅದು ಕಡ್ಲಿ ಎಣ್ಣೆ ಹಾಕಿ ಭೂಮಿ, ಹಾಂ. ಈ ಭೂಮಿ ಕಡ್ಲೆ ಆಗವಲ್ಲು. ಹಾಂ 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 ಹಾಂ. ಒಂದನ್ನೇ ಬೆಳೆದು ಜಾಸ್ತಿ ಬರ್ತಿರ್ಲಿಲ್ಲ ಇಳುವರಿ. ಇಳುವರಿ ಬರೋದಿಲ್ಲ, 10-15 ಆಗ್ತದೆ. ಅವಾಗ 50 ಚೀಲ ಆಗ್ತಿತ್ತು ಕಡ್ಲಿ 1 ಎಕರೆಗೆ. ಅಂಥದ್ದು ಅದಕ್ಕೆ ಖಜೂರಿ ಎಷ್ಟು? 200 ಇದೆಯಾ? 200 ಐತಿ. ಒಂದು 10 ಕ್ವಿಂಟಲ್ ಖಜೂರು ಬರ್ತಾವೆ. 10 ಕ್ವಿಂಟಾಲು? ಇದು ದಣಿಯವ್ರದೇನಾ? ಎಲ್ಲ ಅವ್ರದ್ದು ಅಮ್ಮ ಇದು. ಹೌದಾ? ನಾವೆಲ್ಲ ಇದು ವರ್ಕೌಟ್ ಮಾಡ್ತೀವಿ. ಹೌದಾ? ನಾವೇ ವರ್ಕಿಂಗ್ ಮಾಡ್ತೀವಿ. ಖರ್ಜೂರಕ್ಕೆಲ್ಲ ಬೋರ್ ನೀರು ಬಿಡ್ತೀರಾ? ಬೋರ್ ನೀರು ಖಜೂರಿ. ಹಾಂ. ಬೋರ್ ನೀರು ಇಲ್ಲ ಕೆನಾಲ್ ನೀರು? ಕಿನಾಲ್ ನೀರು. ಹಾಂ ಹಾಂ ಹಾಂ. ಬೋರ್ ನೀರು ಫಸ್ಟ್ ಕಿನಾಲ್ ನೀರು ಬಿಡ್ತಿದ್ವಿ. ಹಾಂ. ಜನರೇಟ್ ಮೋಟ್ರ್ ಹಾಕಿ. ಹಾಂ. ಈಗ ಬೋರ್ ಹಾಕಿಸಿ ಸೋಲಾರ್ ಮಾಡ್ಯಾರ. ಹಾಂ. ಈಗ ಬೋರ್ ನೀರು ಮಾಡ್ತೀವಿ. ಬೆಳಿಗ್ಗೆ 8 ಗಂಟೆಗೆ ಎರಡು ಡೋರ್ ಓಪನ್ ಮಾಡ್ತೀವಿ. 8 ಗಂಟೆಗೆ ಬರ್ತೀವಿ. ಇವು 4 ಮಂದಿ ಹೆಣ್ಮಕ್ಳು ನೋಡು. 1 2 3 4. ಇದೊಂದು ಪಕ್ಷಿ, ಇದು ಮಂಗೂಸ, ಇದು ಮನುಷ್ಯ, ಇದು ಕುರಿ, ಇದು ಕುರಿ. ಮತ್ತೆ ಇಲ್ಲಿ ಇಬ್ಬರು ಆದಿಮಾನವ್ರಗ ಇಲ್ಲಿ. ಹಾಂ ಹಾಂ ಹಾಂ. ಇದು ರೌಂಡ್, ಇದು ಲಗ್ನ ಮಾಡ್ಕೊಂತಾರ. ಹಾಂ ಹಾಂ ಹಾಂ. ಇದು ಕರಡಿದು. ಹಾಂ. ಇಲ್ಲೊಂದು ಮನುಷ್ಯ. ಹಾಂ. ಇಲ್ಲೊಂದು ನೆವಲು, ಇದೊಂದು ನೆವಲು. ಇದು ಗೋರಿಲ್ಲ. ಇದು ಇದೊಂದು ಮನುಷ್ಯ. ಇದು ಆಕ್ಸ್. ಇದು ಗೋಳಿ, ಇದು ಗೋಳಿ, ಪಿಕಾಕ್, ಇದು ಕುರಿ. ಇವನು ದೊಡ್ಡ ಮನುಷ್ಯ. ಇವನಿಂದ ಎಲ್ಲಾರು ಹೊಂಟಾರ ನೋಡಿ. ಇವನಿಂದ ಹೆಂಗೆ ಇಟ್ಕೊಂಡು ಹೊಂಟಾನ, ಜಾಂಡ್ ಇಟ್ಕೊಂಡು ಹೊಂಟಾನ. ಇವನಿಂದ ಓಸು ಪ್ರಾಣಿಗಳು ಹೋಗ್ತಾವ. ಇಲ್ಲಿ ಪಾನ, ಇಲ್ಲಿ ಸಿಗರಿ, ಇಲ್ಲಿ ಚೇಳು. ಭಾಷೆ, ಲಿಪಿಗಳೇ ಹುಟ್ಟದ ಆ ಪ್ರಾಚೀನ ಕಾಲದಲ್ಲಿ ಈ ಬೃಹತ್ ಬಂಡೆಗಳೇ ನಮ್ಮ ಪೂರ್ವಜರ ಮೊದಲ ಕ್ಯಾನ್ವಾಸ್. ಮನುಷ್ಯರು ದನ ಹೋಗ್ತಾ ಇದ್ದಾನ ತಕೊಂಬಿಡು. ಹಾಕ್ತಿದ್ರು. ಅದು ಇಲ್ಲಿ ವಾಸ ಮಾಡೈತಿ. ಇಲ್ಲಿ ಮಾಮೂಲು ಸುಮ್ಮನೆ ಎತ್ತಗಂತ ಹೋಗ ಸರ್ಪ. ಅದ್ರ ಒಳಗಡೆಗೆ ಇವಿರ್ತಾವ ವಜ್ರ ಹಳ್ಳಗಳು ತಲೆ ಮೇಲೆ. ಹೌದಾ? ಅಂತ ಸರ್ಪ ಅದು.
ಮಾಡಕ್ಕೆ ಅಡ್ಡಾಡಿದ್ರೆ ಅಷ್ಟು ಎಷ್ಟು ಬೆಳಕೈತೆ ಅಷ್ಟರಾಗ ಅಡ್ಡಾಡಿ ಹಾಂ ಊಟ ಮಾಡಿ ಮತ್ತೆ ತಲೆ ಮೇಲೆ ಇಟ್ಕೊಂಡು ಮತ್ತೆ ಅಡ್ಡಾಡಿ ಬಿಡೋದಂತ ಅಂದ್ರೆ ವಜ್ರ ಬೆಳಕಿಗೆ ಊಟ. ಊಟ ಅದಕ್ಕೆ ಈ ಅಡವ್ಯಾಗ ಏನೋ ಅದಕ್ಕೆ ಸಿಕ್ಕಿದ್ದು ರಾತ್ರಿ ಅಂತ ಸರ್ಪಾವು ಸಣ್ಣವಲ್ಲಮ್ಮ, ದೇವ್ರ ಸರ್ಪಾವು. ಹೌದೌದು. ದೇವರು ಇಲ್ಲೇನೋ ಮಿಕ್ಸ್ ಮಾಡ್ಕೊಂಡಿರೋದಿರೋ. ಹಾಂ ಹ್ಞೂ ಅದೇ ಗಿಡಗಳು ಗಮ್ಮು, ಹ್ಞೂ ಮೆಹಂದಿ, ತಬಲ, ಹುಂಚೆಕಾಯಿ ಬೀಜ, ರೆಡ್ ರಾಕ್ಸ್ ಕಲ್ 4 ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಕಲರ್ ಮಾಡ್ಯಾನ. ಅದು ಆದಿಮಾನವ ಆ ಟೈಮ್ನಾಗ ಒಬ್ಬನಿಗೆ ತಿಳುವಳಿಕೆ ಬಂದು ಒಬ್ಬನೇ ಮಾಡಿರೋದು. ಅವ್ರು ಎಲ್ಲಿ ಬಿದ್ದರೆ ಅಲ್ಲೇ ಸತ್ತು ಹೋಗ್ಬಿಟ್ಟಾರ ಅವರು. ಅಂಥ ಟೈಮ್ ಅದು. ಹೌದು, ಇದು ಮೆಗಾಲಿಥಿಕ್ ಅಥವಾ ಶಿಲಾಯುಗ ಕಾಲದ ಆದಿ ಮಾನವರು ಬಿಡಿಸಿ ಕಲಾಕೃತಿಗಳ ಜೀವಂತವಾಗಿರುವ ತಾಣ. ಅಥವಾ ಅಲ್ಲೇ ಕೂತಿರ್ತೀರಾ? ನಾವು ಒಳಗೆ ತೋಟದಾಗ ಇರ್ತೀವಿ. ತೋಟದಲ್ಲಿ ಇರ್ತೀರಾ? ಅಲ್ಲಿ ಹೊರಗಿರೋದಲ್ಲ, ಅಲ್ಲಿ ಗದ್ದಾಗ ಗದ್ದಿಗೆ ನೀರು ಮಾಡಕ್ ಹೋಗಿ ಈಗ ಇಲ್ಲಾಂದ್ರೆ ಇಲ್ಲೇ ಇರ್ತೀರಾ ನೀವು? ಒಳಗಡೆಗೆ ಇರ್ತೀವಿ ನಾವು. ಹೌದಾ? ಈ ತೋಟದೊಳಗಡೆ ತೋಟದೊಳಗಡೆಗೆ ಈಗೆಲ್ಲ ಪೇಂಟಿಂಗ್ಸ್ ಯಾರನ್ನ ಬಂದಾಗ ತೋರ್ಸೋದು. ಹಾಂ, ನೋಡ್ತಾರೆ ಗರಿಗಳವೆ. ಗೊತ್ತಾಗಲ್ಲ. ಇವಾಗ ನಾವಿಬ್ರೆ ಬಂದಿದ್ರೆ ಗೊತ್ತಾಗ್ತಿತ್ತು, ಗೊತ್ತಾಗ್ತಿರ್ಲಿಲ್ಲ. ಅಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ ಇದೆಯಾ? ಹಾಂ, ಇಲ್ಲಿ 3 ತಲೆ ಇದಾವೆ. 3 ಕಡೆ ಇದೆಯಾ? ಫಸ್ಟ್ ಯಾರು ನೋಡಿದ್ದೀನಾ? ಇದಾ? ಹಾಂ, ಫಸ್ಟು ಕುರಿಯರು, ಕುರಿಕಾಯವರಾ? ಕುರಿಕಾಯರೇ ನೋಡೋದು. ಹಾಂ, ಅವ್ರು ನೋಡಿದ ಮೇಲೆ ಈಗ 20 ವರ್ಷ ಆಯ್ತು. ಈಗ 20 ವರ್ಷ ಆಯ್ತಾ? 20 ವರ್ಷದಿಂದ ಎಲ್ಲ ಗೊತ್ತಾಗಿಬಿಟ್ಟವ. ಹಾಂ, ಎಲ್ಲರೂ ಬರ್ತಾರೆ ಈಗ. ಎಲ್ಲರೂ ಬರ್ತಾರಮ್ಮ. ಹಾಂ 10 ವರ್ಷದಿಂದ ಭಾಳ ಮಂದಿ ಬರಕತ್ತಿದ್ರು. ಹಾಂ, ಅದೇ ಬಿಡ್ತಿದ್ದಾರೆ ಅಂತ. ಹಾಂ, ಅದಕ್ಕೆ ನಮ್ಮ ಮೊದಲು ಬರ್ತಿದ್ದಿಲ್ಲ. ಹಾಂ, ಅಲ್ಲ ಗೊತ್ತಿರೋದಿಷ್ಟು ಮತ್ತೆ ಗೊತ್ತಿಲ್ಲದೆ ಇರೋದು ಇನ್ನೂ ಎಷ್ಟಿದೆಯಲ್ಲ? ಇನ್ನೂ ಭಾಳ ಇದಾವೆ. ಇನ್ನೂ ಭಾಳ ಇದಾವಲ್ವ? ಹುಡುಕ್ತಾ ಹುಡುಕ್ತಾ ಒಂದೊಂದೇ ಸಿಗುತ್ತೆ. ಆದರೆ ಇರ್ತಾವ, ಶೀಘ್ರದಾಗ ಯಾರು ಹೋಗ್ತಾರ. ಹಾಂ, ದಾರಿ ಇಲ್ಲ. ಮುಳ್ಳು ಬೇಲಿ ಹಾಂ, ಬೆಳೆದೋಗ್ಯಾವ. ಹೌದು. ಬಯಲಿಗೆರ ಬೇಸ. ಹಾಂ, ಇದ್ರಾಗ ಮೇಸಾಗ ಬರ್ತಾವ. ಮೇಲೆ ಮೇಲೆ ಮನುಷ್ಯ ಥರ ಇದೆಯಲ್ಲ, ಮನುಷ್ಯನೇ ಉಲ್ಟಾ ಆಯ್ತು. ಹಾಂ, ಉಲ್ಟಾ ಆಗಿದೆ. ಹಾಂ ಆದಿಮಾನವ್ರ ಅಂಟಿಗಳು ಸಾಮಾನು ಅವರು. ಹಾಂ 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 ಭೂಮಿ ಒಳಗೆ ಗಡ್ಡೆಗಳು ಕಿತ್ಕೊಂತೆ ನಾವು. ಕೆಮ್ಮಣ್ಣಿನಿಂದ ಬಿಡಿಸಲಾದ ಮನುಷ್ಯರು, ಪ್ರಾಣಿಗಳು ಹಾಗೂ ರಹಸ್ಯಮಯ ರೇಖಾಚಿತ್ರಗಳು ಇಲ್ಲಿ ಕಣ್ಣಿಗೆ ರಾಚುತ್ತವೆ. ಕಾಲದ ಸಾವಿರಾರು ಮಳೆ, ಬಿಸಿಲು, ಗಾಳಿಯ ಹೊಡೆತಕ್ಕೂ ಅಳಿಸದೆ ಉಳಿದಿರುವ ಈ ಚಿತ್ರಗಳು ಅಂದಿನ ಮನುಷ್ಯನ ಬದುಕಿನ ಕಥೆಯನ್ನು ಇಂದಿಗೂ ನಮಗೆ ಪಿಸುಗುಡುತ್ತವೆ. ಅವೆಲ್ಲ ಆದಿಮಾನವರು ಇವು. ಕಲ್ಲಿನವು, ಕಬ್ಬಿಣವಲ್ಲ. ಡೆವಲಪರ್ ಇನ್ನೊಂದು ತೋರಿಸಿದ್ರು. ಇದು ಆಂಜನೇಯನ ಪಾದ ಅಂತೆ. ಒಂದು ರಿಯಲ್ ಪಾದ 3, 2 ಅಲ್ವಾ? ಎರಡನೇದು 2 ಮತ್ತೆ ಇದು 3. ಇದು ಡಿಪಾರ್ಟ್ಮೆಂಟ್ ಅವರೇ ನಿಮಗೆ ಇದನ್ನು ಕನ್ಫರ್ಮ್ ಮಾಡಿ ಹೋಗಿರೋದಾ? ಓ, ಬಂಗಾರದ ಮೀನಂತೆ ನೋಡಿ. ಮೀನ್ ಶೇಪೆಲ್ಲ ಆ್ಯಕ್ಚುಲಿ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ಬೇರೆ ಯಾರನ್ನ ಇದ್ದಿದ್ರು ಎಲ್ಲ ಅವ್ರು ಏನು ಹೇಳಿದ್ದಾರೆ ಕೆಲವು ಇಟ್ಕೊಂಡು ನೆನ್ಪಿಟ್ಕೊಂಡು ಕೆಲವೆಲ್ಲ ಮರ್ತು ಬಿಡ್ತಿದ್ರು ಅನ್ಸುತ್ತೆ. ಹಾಂ, ಇದೇನು? ಇದು ಅಂಜನ. ಒಮ್ಮೆ ಕಣ್ಮುಚ್ಚಿ ಯೋಚಿಸಿ, ಸಾವಿರಾರು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿಂತ ಆ ಕಲ್ಲುಗಳ ಮೇಲೆ ಬಣ್ಣ ಬಳಿದ ಆ ಮನುಷ್ಯನ ಯೋಚನೆಗಳೇನಿರಬಹುದು? ಈ ಕಲೆ, ವರ್ತಮಾನ ಮತ್ತು ಗತಕಾಲವನ್ನು ಬೆಸೆಯುವ ಅದ್ಭುತ ಸೇತುವೆಯಲ್ಲವೇ? ಬನ್ನಿ, ಯಾವುದೇ ಟೈಮ್ ಮೆಷಿನ್ ಇಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ಕಾಲಘಟ್ಟಕ್ಕೆ ಒಂದೇ ಹೆಜ್ಜೆಯಲ್ಲಿ ಜಾರಿ ಬಿಡೋಣ. ವನಕೆಕಿಂಡಿಯ ಇತಿಹಾಸ ರಹಸ್ಯಗಳನ್ನು ದಾಟಿ ಬಂದ ನಮ್ಮ ಹೆಜ್ಜೆಗಳು ಈಗ ನಿಂತಿರುವುದು ವಿಜಯನಗರ ಸಾಮ್ರಾಜ್ಯದ ಶೌರ್ಯದ ಸಂಕೇತವಾಗಿ ನಿಂತಿರುವ ಭವ್ಯ ದುರ್ಗ ಕೋಟೆಯ ಅಂಗಳದಲ್ಲಿ. ಇನ್ನು ಕೋಟೆಯ ಅಂತರಾಳದಲ್ಲಿ ಮುನ್ನಡೆದರೆ ನಮಗೆ ಕಾಯುತ್ತಿದೆ
ತ್ರೇತಾಯುಗದ ಮತ್ತೊಂದು ಪೌರಾಣಿಕ ರಹಸ್ಯ, ಅದೇ ವಾಲಿ ಗುಹೆ. ಕಿಷ್ಕಿಂಧೆಯ ಅಧಿಪತಿ ಮಹಾಪರಾಕ್ರಮಿ ವಾಲಿ ವಾಸಿಸುತ್ತಿದ್ದ ತಾಣವಿದು. ಬೃಹತ್ ಬಂಡೆಗಳ ಮಧ್ಯೆ ಅಡಗಿರುವ ಈ ಕತ್ತಲೆಯ ಗವಿ ಅಂದಿನ ವಾನರ ಸಾಮ್ರಾಜ್ಯದ ಬಲ ಮತ್ತು ಬಾಂಧವ್ಯಗಳ ಕಥೆಗಳನ್ನು ಹೇಳುತ್ತವೆ. ಇದು ಬರೀ ಕಲ್ಲಿನ ಗೋಡೆಗಳಲ್ಲ. ವಿಜಯನಗರದ ರಾಜ ಮಹಾರಾಜರು ರಣರಂಗಕ್ಕೆ ಹೊರಡುವ ಮುನ್ನ ಜಯಲಕ್ಷ್ಮಿಗಾಗಿ ಶ್ರೀ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದ ಪರಮ ಪವಿತ್ರ ಶಕ್ತಿಯ ಪೀಠ. ಅವನು ಮಾಡ್ತಾನ? ಮೈ ತೊಳ್ಕೊಳಕ್ ಬಂದಿದ್ದ? ನೀನ್ ಅದನ್ನೇ ಹೇಳು ನನಗೆ ಫಸ್ಟ್. ನೀನು ಎಷ್ಟನೇ ಕ್ಲಾಸು? ಏಯ್ತಿಗೆ ಯಾಕೆ ಈ ತರ ಕಲರಿಂಗ್ ಮಾಡಿಸ್ಕೊಂಡಿದ್ದೆ ಹೇಳು. ನೀನ್ ಬಾ ಇಲ್ಲಿ. ನೀನ್ ನೈನ್ತಿಗೆ ಯಾಕೆ ಈ ತರ ಕಟ್ಟಿಂಗ್ ಮಾಡಿಸ್ಕೊಂಡಿದ್ಯಾ ಅಂತ ಹೇಳು. ಸ್ಟೈಲು ವಿಡಿಯೋ ಮಾಡಕ್ಕೆ ನೀನೇನ್ ಮಾಡ್ತೀಯ ಅಂತ ಹೇಳು. ಸ್ಟೈಲಿಗೆ ಮಾಡ್ಕೊಂಡಿದ್ಯಾ? ರೀಲ್ ನೋಡ್ತಾನೆ. ನಾ ಕಮೆಂಟ್ಗೂ ನೋಡಲ್ಲ ನಮ್ಮ ಹುಡುಗ ಮಾಡ್ತಾನಂತ. ನಿನ್ನ ನೋಡಲ್ವಾ ಇವನು? ಕಮೆಂಟ್ ಸುಮ್ ಲೈಕ್ ಒತ್ತಾನೆ ಸುಮ್ ಲೈಕ್ ಒತ್ತಾನೆ ಹೋಗ್ತಾನೆ. ಕಮೆಂಟ್ ಮಾಡೋ ಒಂದು 10 ಕಮೆಂಟ್ ಹಾಕಿರ್ತಾನೆ ಇವನು. ಹೌದಾ? ನೀನು ನಿನ್ ಫ್ರೆಂಡ್ ಅಲ್ವೇನೋ ಕಮೆಂಟ್ ಮಾಡೋ ಅವನಿಗೆ? ಅಲ್ಲ ನೀನೇ ಕಲರಿಂಗ್ ಮಾಡಿಸ್ಕೊಂಡಿದ್ಯಾ ಈಗ್ಲೂ ಹೇಳು. ಸ್ಕೂಲಲ್ಲಿ ನಿಮ್ ಟೀಚರ್ ಬೈಲಿಲ್ವೇನೋ? ಗುಬ್ಬಿ ಕಂಡು ಹೋಗ್ಬಿಡತ್ತಿ. ಅಲ್ಲ ನಿಮ್ ಟೀಚರ್ ಬೈಲಿಲ್ವೇನೋ? ಸ್ಕೂಲ್ ರಜೆ ಇದ್ರೇನು ಮತ್ತೆ ಸ್ಟಾರ್ಟ್ ಆಗುವಾಗ ಕಟ್ ಮಾಡಿಸಿ ಬಿಡ್ತು. ನಿಮ್ಮ ಮನೇಲಿ ಅಮ್ಮ ಅಪ್ಪ ಬೈಲಿಲ್ಲ? ಬೈದಿರ್ತಾರೆ, ಕೇಳಿರಲ್ಲ ನೀವು ಅವ್ರ ಮಾತು. ಅವ್ರ ಮಾತು ಅದೇ ತಲೆಗೆ ಯಾಕೆ ಹಾಕೋಬೇಕಲ್ವಾ? ಆಮೇಲೆ ಯಾಕೆ ತಲೆಗೆ ಹಾಕೋಬೇಕಲ್ವಾ ಅವ್ರ ಮಾತು? ಹಾಕೋ. ಹೆಲೋ ಹೆಬ್ಬುಲಿ ಯು ಶೇಪ್ ಅದು. ಪ್ರಕೃತಿಯ ಭಕ್ತಿ ಮತ್ತು ಪುರಾಣಗಳು ಒಟ್ಟಾಗಿ ಸೇರುವ ಪರಮ ಪವಿತ್ರ ತಾಣ, ಅದೇ ಚಿಂತಾಮಣಿ ಮಠ. ಇದು ಕೇವಲ ನದಿ ತೀರದ ಒಂದು ಮಠವಲ್ಲ, ರಾಮಾಯಣದ ಮಹತ್ವಘಟ್ಟ ಒಂದಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವ ಜಾಗ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಶ್ರೀರಾಮಚಂದ್ರನು ಕಿಷ್ಕಿಂಧೆಯ ಅರಸ ವಾಲಿಯನ್ನು ಸಂಹರಿಸಲು ಮರೆಯಾಗಿ ನಿಂತು ಬಾಣ ಬಿಟ್ಟಿದ್ದು ಇದೇ ಗುಹೆಯ ಕಿಂಡಿಯೊಂದಲ್ಲಿ. ಒಂದೆಡೆ ಕಿವಿಗೆ ಇಂಪಾಗುವ ತುಂಗಭದ್ರ ನದಿಯ ನಿರಂತರ ನಿನಾದ, ಮತ್ತೊಂದೆಡೆಗೆ ಕಣ್ಣಿಗೆ ಕಟ್ಟುವ ಗತಾಕಾಲದ ಕುರುಹುಗಳು. ಇಲ್ಲಿನ ಬಂಡೆಗಳ ಮೇಲೆ ಕುಳಿತು ಕಣ್ಮುಚ್ಚಿದರೆ ಸಾಕ್ಷಾತ್ ಆ ತ್ರೇತಾಯುಗವೇ ನಮ್ಮ ಉಸಿರಿನಲ್ಲಿ ಬೆರೆತಂತೆ ಭಾಸವಾಗುತ್ತದೆ.
ಅಂದರೆ ಅವಾಗ ರಾಯಲ್ ಫ್ಯಾಮಿಲಿ ಅಲ್ಲಿ ಇಲ್ಲಿ ಒಂದು ಹೌಸ್ ಇದೆ ಸ್ಟೇಟಲ್ಲಿ ಲೆಫ್ಟ್ ಹೋದರೆ ಅವ್ರ ವಂಶಸ್ಥರು ಬಂದು ಇಲ್ಲಿ ಒಂದು ಅಂಡರ್ಗ್ರೌಂಡ್ ಇತ್ತಂತ ಅವ್ರ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಅಂಡರ್ಗ್ರೌಂಡ್ ಇತ್ತು ಅವಾಗೆ. ಸೊ ಅವರು ಬಂದು ಇಲ್ಲಿ ಮೇಲೆ ಕುತ್ಕೊಂಡು ಇಲ್ಲಿ ರಂಗನಾಥ ದೇವಸ್ಥಾನ ಇದೆ, ರಥೋತ್ಸವ ಸಂಸ್ಕೃತಿ ಕಾರ್ಯಕ್ರಮಗಳು, ರಥೋತ್ಸವವನ್ನು ಮತ್ತು ಅವಾಗ ಅಂಬಾರಿ ಉತ್ಸವ ಇಲ್ಲೇ ನಡೀತಿತ್ತು. ವಿಜಯನಗರ ಮೊದಲನೇ ರಾಜಧಾನಿ ಆನೆಗೊಂದಿ ಇದೆ ತಾನೆ, ಅಂಬಾರಿ ಉತ್ಸವ ಅವಾಗೇ ನಡೀತಿತ್ತು. ಅವರು ಬಂದು ಇಲ್ಲಿ ಕುತ್ಕೊಂಡು ವೀಕ್ಷಣೆ ಮಾಡುವಂಥ ಸ್ಥಳ. ಇದನ್ನ ಅವರು ತದನಂತರ ಇದನ್ನು ಆನೆಗೊಂದಿಯಾಗಿ ಗ್ರಾಮ ಪಂಚಾಯತಿಗೆ ದಾನವಾಗಿ ಕೊಟ್ಟರು. ಆನೆಗೊಂದಿ ಗ್ರಾಮ ಪಂಚಾಯತ್ ದಾನವಾಗಿ ಕೊಟ್ಟು ಮತ್ತೆ ಗ್ರಾಮ ಪಂಚಾಯತಿನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಆರ್ಕಲೇಜ್ ಡಿಪಾರ್ಟ್ಮೆಂಟ್ ತಮ್ಮ ವಶಕ್ಕೆ ತಗೊಂಡು ಅದು ಹಂಗೆ ಆಳ್ದಿದ್ದೋಗಿತ್ತು. ಆ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಸಂಸ್ಥೆ, ಸೊ ಅವ್ರನ್ನ ಇದನ್ನೆಲ್ಲ ತಮ್ಮ ಸ್ವಂತ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿ ಎಲ್ಲ ನೀಟ್ನೆಸ್ ಎಲ್ಲ ಮಾಡಿ ನಮಗೆಲ್ಲ ಸ್ಯಾಲ್ರಿ ಗೀಟೆಲ್ಲ ಅವರೇ ಕೊಟ್ಟು ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ಬಟ್ ಮುಂಚೆ ಪಂಚಾಯತಿ ಮಾಡ್ತಿದ್ರು ಇಲ್ಲಿ. ಅದೇ ಗ್ರಾಮ ಪಂಚಾಯತಿ ಇದೇ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಾಗಿ ಫಸ್ಟು ರಾಜರ ಕಾಲದಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ದಾನ ಕೊಟ್ಟು ಗ್ರಾಮ ಪಂಚಾಯತಿ ಮಾಡಿದ್ರು. ದಾನವಾಗಿ ಕೊಟ್ಟರು. ಆಮೇಲೆ ಮತ್ತೆ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡು ಇದನ್ನ ಒಳಗೆ ನೋಡ್ಬೋದಾ? ಇದು ಆನೆಗುಂದಿಯ ಗಗನ್ ಮಹಲ್. ಒಂದು ಕಾಲದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಈ ಆನೆಗುಂದಿ. ರಾಜ ಮನೆತನದವರು, ಕೃಷ್ಣರಾಜ ಒಡೆಯರ ಫ್ಯಾಮಿಲಿಯವರು ಇಲ್ಲಿ ಕೂತು ಮುಂದೆ ಇರೋವಂಥ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಡೆಯುವಂಥ ಸಂಭ್ರಮಗಳನ್ನು ಮತ್ತು ಇಲ್ಲಿ ನಡೆಯೋ ದಸರಾ ಉತ್ಸವಗಳನ್ನ ಇಲ್ಲಿ ಕೂತು ವೀಕ್ಷಣೆ ಮಾಡ್ತಿದ್ರಂತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಅವರ ಮನೆಯಿಂದ ಈ ಪ್ಯಾಲೇಸ್ಗೆ ಅಂಡರ್ಗ್ರೌಂಡ್ ಟನಲ್ ಇತ್ತಂತೆ. ಅದ್ರ ಮೂಲಕ ಅವರು ಇಲ್ಲಿಗೆ ಬಂದು ದಸರಾ ವೀಕ್ಷಣೆ ಮಾಡ್ತಿದ್ರಂತೆ. ಕಾಲ ಕಳೆದ ನಂತರ ರಾಜ ಮನೆತನದವರು ಇದನ್ನು ಊರಿನವ್ರಿಗೆ ಬಿಟ್ಕೊಡ್ತಾರಂತೆ ಗ್ರಾಮ ಪಂಚಾಯತಿಯಾಗಿ ನಡೆಸೋಕ್ಕೆ ಅಂತ. ಆಮೇಲೆ ಅವರು ಗ್ರಾಮ ಪಂಚಾಯತಿಯಾಗಿ ಸ್ವಲ್ಪ ವರ್ಷ ನಡೆಸ್ತಾರೆ ಕೂಡ. ಅದಾದಮೇಲೆ ASI ಅವರು ಇದನ್ನು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿ ಅವರ ವಶಕ್ಕೆ ತಗೋತಾರಂತೆ. ತಗೊಂಡು ಈಗ ಡೆಕ್ಕನ್ ಹೆರಿಟೇಜ್ ಅನ್ನೋ ಒಂದು ಪ್ರೈವೇಟ್ ಫೌಂಡೇಶನ್ ಅವರು ಇದನ್ನು ಈಗ ಮೇಂಟೈನ್ ಮಾಡ್ತಾ ಇದ್ದಾರೆ. ಶಿಲಾಯುಗದ ನಿಗೂಢತೆಯಿಂದ ಹಿಡಿದು ತ್ರೇತಾಯುಗದ ಕಿಷ್ಕಿಂಧೆಯ ಭಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದವರೆಗೆ ಆನೆಗುಂದಿಯ ಈ ಪಯಣ ನಿಜಕ್ಕೂ ರೋಮಾಂಚಕ. ಪುರಾಣದ ಕಥೆಗಳು ಮತ್ತು ಇತಿಹಾಸದ ಸುವರ್ಣ ಪುಟಗಳು ಒಟ್ಟಾಗಿ ಉಸಿರಾಡುವ ಈ ಅದ್ಭುತ ಕಲ್ಲಿನ ಕಾವ್ಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಸ್ಮಯ ಲೋಕದ ಜರ್ನಿಯನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ತೆ. ಸೊ ಈಗ ನಮ್ಮ ನೆಕ್ಸ್ಟ್ ಪ್ಲಾನ್ ಇದ್ದು ಅಂಜನಾದ್ರಿ ಹಿಲ್ಸ್. ಆ್ಯಕ್ಚುಲಿ ವಿಜಯನಗರ ಟೆಂಪಲ್ ಮುಗಿಸ್ಕೊಂಡ್ಬಂದು ನೆಕ್ಸ್ಟ್ ಮಾರ್ನಿಂಗು ಅಂಜನಾದ್ರಿ ಹಿಲ್ ಕವರ್ ಮಾಡಬೇಕು ಅಂತ, ಇಲ್ಲೆಲ್ಲಾದರೂ ನಿಯರ್ ಬೈ ಕ್ಯಾಂಪಿಂಗ್ ಮಾಡಬೇಕು ಅಂತ. ಬಟ್ ಸುಮಾರು ಒಂದು 3-4 ಕಡೆ ಜಾಗ ನೋಡಿದ್ವಿ. ಒಂದು ಕಡೆ ಹೇಳಿದ್ರು ಇಲ್ಲಿ ಫುಲ್ ಕರಡಿ ಕಾಟ ಇದೆ, ಬೇಡ ಅಂತ ಅಂದ್ಬಿಟ್ಟು ರೆಸ್ಟ್ರಿಕ್ಟ್ ಮಾಡಿದ್ರು. ಮತ್ತು ಪೆಟ್ರೋಲ್ ಬಂಕಿಗೆ ಹೋದರೆ ಅದೇ ಹೇಳಿದ್ರು. ಆ್ಯಂಡ್ ಅಂಜನಾದ್ರಿ ಹಿಲ್ ಹತ್ರನೇ ಬಂದ್ಬಿಟ್ಟು ಪಾರ್ಕಿಂಗ್ ಹತ್ರ ಇರುತ್ತಲ್ಲ, ಸೊ ವಾಶ್ರೂಮ್ಸ್ ಇರುತ್ತೆ. ಆ್ಯಂಡ್ ಮೀನ್ ಮೇಲೆ ಎಲ್ಲಾದರೂ ಸುಮಾರು ಜನ ಬಂದಿರ್ತಾರೆ ಯೂಶಲಿ ಈ ಥರ ಜಾಗಗಳಿಗೆ ಕ್ಯಾಂಪ್ ಮಾಡಲಿಕ್ಕೆ, ಬೆಳಗ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲಿ ಬಂದು ಕೇಳಿದ್ರು ಅದೇ ನಿಮ್ಮ ರಿಸ್ಕ್ ಮೇಲೆ ಇರ್ತೀವಿ, ನಂಗಿದೆ ಹಿರಿ ಅಂತ ಹೇಳಿದ್ರು. ಅವರು ಸೇಮ್ ಕರಡಿ ಕಾಟ ಮತ್ತು ಚಿರತೆ ಕಾಟ ಜಾಸ್ತಿ ಇದೆ ಅಂತಂದರು. ಸೊ ಆಮೇಲೆ ಇನ್ನೊಂದು ಪೊಲೀಸುಗಳು ಬಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಮಾಡ್ತಾರೆ, ಇಲ್ಲೆಲ್ಲ ಮಾಡೋದು ಬೇಡ, ಇಲ್ಲೆಲ್ಲ ಇರೋದು ಬೇಡ ಅಂತ ಹೇಳ್ತಾರೆ ಅಂತಂದರು. ಸೊ ನಮಗೆ ಯಾಕೋ ಸ್ವಲ್ಪ ಸೇಫ್ ಅಲ್ಲ ಅನಿಸ್ತು. ಅದಕ್ಕೆ ಇವತ್ತು ಕ್ಯಾಂಪ್ ಮಾಡೋಕ್ಕಾಗಲ್ಲ, ಸೊ ನಾವು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡ್ತಾಯಿದ್ದೀವಿ.
ಬೇರೆ ಲೊಕೇಶನ್ ಅಂತಂದರೆ ಆಬ್ವಿಯಸ್ಲಿ ವೈಲ್ಡ್ ಕ್ಯಾಂಪಿಂಗ್ ಎಲ್ಲೂ ಮಾಡ್ಲಿಕ್ಕೆ ಆಗಲ್ಲ ನಾವು. ಸೊ ಯಾವುದಾದ್ರು ಒಂದು ಸ್ಟೇ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀವಿ. ಸೊ ನಿಯರ್ ಬೈ ಯಾವುದಾದ್ರು ಒಂದು ಸ್ಟೇ ಸಿಕ್ಕರೆ ಅಲ್ಲಿ ನಾವು ಸ್ಟೇ ಮಾಡಿ ನಾವು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ.